ಏನು ಹೇಳಿ ಸರತ್ತು ಅದೇನೋ ಮಾತಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಅದೇ ಹಂಗೆ ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಬಂದಿದ್ರಂತಾರೆ ಮನೆಗೆ. ಬಂದಿರಂತೆ ನಾ ಇದ್ದಿದ್ದಿಲ್ಲ, ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲ ನಾನು ಹೇಳೋದೊಂದು ನಿನಗೂ ಬುದ್ಧಿ ಇಲ್ಲ ನಿನಗೆ. ಒಂದು ಫೋನ್ ಮಾಡಿ ಹೇಳಿವೆ ನೀನು ಹಿಂಗೆ ಕೆಲಸ ಸಿಕ್ಕದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಇಲ್ಲ ಯಾವ್ದು ಬೇರೆ ಊರಲ್ಲಿ ಇದ್ದ ಹೋಗಿ ಒಂದು ಕೆಜಿ ಸ್ವೀಟ್ ತಗೊಂಡು ಕೊಟ್ಬಿಟ್ಟು ಬಂದಿದ್ರೆ ಏನಾಯ್ತಿತ್ತು ಹೇಳ್ಬಿಟ್ಟು ಒಂದು ಆಶೀರ್ವಾದ ತಗೊಬರಕಾಯ್ತಿಲ್ವಾ? ಯಾಕೆ ಹೋಗ ನಾನು ಯಾವ ಆಶೀರ್ವಾದ ತಗೊಳಕ್ ಹೋಗಾನೆ? ಅಲ್ಲ 4 ವರ್ಷದಿಂದನೂ ಯಾವ ನಾಯಿ ಅನ್ನೋದಂಗೆ ತಿರುಗು ನೋಡ್ದಾನೆ ಇದ್ದವರು ಕೆಲಸ ಬಂದದೆ ಅಂದ ತಕ್ಷಣ ನಮ್ಮ ಮನೆಗೆ ಬಂದ್ಬಿಟ್ರೆ ನಾನು ಅವ್ರ ಆಶೀರ್ವಾದ ತಗೊಂಡು ಅವ್ರು ನೋಡ್ಕೊಂಡು ಅವ್ರು ಮಾತಾಡ್ಸ್ಬೇಕಾ? ನಂಗೇನು ಗೊತ್ತಾಯ್ತಿಲ್ಲ ಜನಗಳು ಹೆಂಗೆ ಅವ್ರೆ ಅಂತ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ? ಅಯ್ಯೋ ಸರಿ ಬಿಡು ನಿಂದೊಳೆಯ ನೀನು ತೊಂದರೆ ಕೊಡ್ಬೇಡ ಅಂತ ಅವ್ರು ಬಂದಿರಕ್ಕಿಲ್ಲ. ಈ ಕೆಲಸ ಸಿಕ್ಕದೆ ಇನ್ನು ಎಲ್ಲ ಮುಗಿತಲ್ಲ ಇನ್ನು ಮನೆಗೆ ಬರಲಿ ಅಂದ್ಬಿಟ್ಟು ಹಂಗಂದವ್ರೆ. ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರಾತದ. ಈಗ ನಮ್ಮ ಮಮ್ಮಿ ನಮ್ಮ ಅಪ್ಪ ಎಷ್ಟು ಬೇಜಾರು ಮಾಡ್ಕೊಂಡವ್ರೆ ಗೊತ್ತಾ? ನಮ್ಗೊಂದು ಮಾತು ಹೇಳಿ ನೀವಲ್ಲ ಹಂಗಾರೆ ನಾವೇನು ಹೊಟ್ಟೆವ್ರಿ ಮಾಡ್ತಿದ್ವಾ ಅಂತ. ಇದೊಳ್ಳೆ ಸರಿ ಆಯ್ತಲ್ಲ, ನೀನು ಹೇಳಿದಕ್ಕಿವ ನೀನು ಬೇರೆ ಹೇಳ್ಬೇಕು ನಾನು ಬೇರೆ ಹೇಳ್ಬೇಕಾ? ಅದ್ ನೀವು ಹೋಗದೆ ಉಳ್ಸ್ಕೊಂಡಿದ್ರೆ ನಾನು ಹೇಳೋನು, ಹೋಗದೆ ಉಳ್ಸ್ಕೊಂಡಿಲ್ಲದಕ್ಕೆ ನಾನು ಹೇಳಕ್ಕಿಲ್ಲ. ನೀನು ಅದನ್ನೇ ಕಟ್ಕೊಂಡು ಕೂತ್ಕೊ ನೀನು. ಒಲೆಲೆ ಸುಮ್ಮನೆ ನೀನು ಏನಿಲ್ಲ, ನೀನು ಜಾಗ ತೆಗಿಬೇಕು ಅಂತ ಕರ್ಕೊಂಡ್ ಬಂದಿದ್ದೆ ಎಲ್ಲಿಗೆ? ಏನಿಲ್ಲ ನಾನು ಹೇಳ್ತಾ ಇರೋದು ಕೇಳು. ಈಗ ನೀನು ಕೆಲಸನ ತಗೊಂಡಾಯ್ತು ಇನ್ನೇನು ಬಂದಿನ ಮನೇಲಿರು. ನಿಮ್ಮ ಚಿಕ್ಕಪ್ಪಂಗೆ ಅಂದಿತ್ತಂತಲ್ಲ ಮುಗಿದ್ಮೇಲೆ ರಿಸೆಪ್ಷನ್ನಾಗ ಮಾಡಿ ಕಳಿಸ್ತೀವಿ ಅಂತ. ಈಗ ಬರ್ಬೇಕು ತಾನೆ ನೀನು? ಸರತ್ತು ನನ್ನ ತಂಗಿ ಲೈಫ್ ಸೆಟ್ಲ್ ಆಗಂಟ ನಾನು ನನಗೆ ಯಾವುದು ಬೇಡ, ಯಾವ ಸಂಸಾರನೂ ಬೇಡ, ಯಾವ ಗಂಡ ಮನೇನೂ ಬೇಡ, ನಾನು ಬರೋಕ್ಕೂ ಇಲ್ಲ. ನನಗೆ ಬೆಂಗಳೂರಲ್ಲಿ ಟ್ರೈನಿಂಗ್ ಹಾಕೋರೆ ಅಂತ ನಾನು ಹೇಳಿಲ್ವಾ? ಒಂದೂವರೆ ವರ್ಷ ಅಲ್ಲಿರಬೇಕು ನಾನು. ಅವೆಲ್ಲ ಮುಗಿಲಿ ಅಷ್ಟೊತ್ತಿಗೆ ಉಳ್ಗುವೆ. ಈಗ 8 ಇನ್ನು 2 ವರ್ಷ SSLC ಮುಗಿದ್ಮೇಲೆ ಅವಳಿಗೂ ಏನಾರು ಒಂದು ಒಳ್ಳೆ ಕಾಲೇಜ್ ಸೇರಿಸಿ ಓದಿಸ್ಬೇಡ್ದ ನಾನು. ಅಲ್ಲ ಕಣ್ಣವೇ ಇದೇನು ಹಿಂಗಂತಿದೆ ನೀನೇ ಓದಿಸ್ತಿ? ಎತ್ಕೆ ನಿಮ್ಮ ಮನೆ ಯಾರು ಇಲ್ವಾ ಓದಿಸ್ಕೋತಾರೆ? ಏನು ಸರ ತಂಗಂತಿದ್ದೀನಿ ನೀನು? ಈಗ ನಮ್ಮ ಅಪ್ಪನೇ ಮಾತಾಡ್ತಾರೆ ನಮ್ಮ ಕುಟೆ. ನಮ್ಮ ಅಮ್ಮನೂ ಬಿಟ್ಟು ಹೋಗೋಳೆ. ಅವು ವೆಣ್ಗೆ ನಾನು ಬಿಟ್ರೆ ಇನ್ಯಾರಿದ್ದಾರು? ಯಾರಿದ್ದಾರೆ ಹೇಳು? ಅವಳನ್ನ ನಾನು ನೋಡ್ಕೊಳ್ದಾನೆ ಯಾರು ನೋಡ್ಕೊತಾರೆ? ಯಾರು ನೋಡ್ಕೊಂಡರು? ಪಾಪ ನಿಮ್ಮ ಚಿಕ್ಕಪ್ಪರು ಅಷ್ಟೆಲ್ಲ ಮಾಡ್ತಾರೆ, ಇದನ್ನೆಲ್ಲ ಹಿಂಗಂತಿ ಅವ್ರು ನೋಡ್ಕೊಳಕ್ಕಿಲ್ವಾ? ನೋಡ್ಕೊತಾರ ಅವರು. ಇಲ್ಲ ಅಂತ ನಾನು ಹೇಳಕ್ಕಿಲ್ಲ. ಪಾಪ ದೇವ್ರಂತವ್ರು ಅದಕ್ಕೆ ಅವ್ರಿಗೆ ಭಾರ ಹೊರ್ಸ್ಬಿಟ್ಟು ಏನು ನೋಡ್ಕೊತಾರಲ್ಲ ಅಂದ್ಬಿಟ್ಟು ಅವ್ರು ನೋಡ್ಕೊತಾರೆ ಅಂದ್ಬಿಟ್ಟು ಅವ್ರ ಮೇಲೆ ಭಾರ ಹೊರ್ಸ್ಬಿಡೋದು ಆ ಧರ್ಮವ ಮಾಡ್ತಾರಲ್ಲ. ಹಂಗೆ ಹೆಂಗೋ ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಅಂತ ಹೇಳೋಂಥ ಸ್ವಾರ್ಥಿ ನಾನಲ್ಲ. ನಮಗೆ ಬೇಕಾದಷ್ಟು ಮಾಡೋದೆ ನಮ್ಮ ಚಿಕ್ಕಪ್ಪ, ಆಯಿತಾ? ಅವ್ರ ಋಣ ನಮ್ಮ ಮೇಲೆ 1000 ಪಾಲು ಬಿದ್ದದೆ. ತಿರ್ಗವ ನಾವು ಅದನ್ನ ಋಣಗಳು ಒತ್ಕೊಳಕ್ಕೆ ಇಷ್ಟ ಇಲ್ಲ ನಮಗೆ. ಆಗ್ಲಾರ ನಮಗೆ ಏನೋ ಕೈಲಿ ಕಾಸಿತ್ತಿಲ್ಲ. ನಮ್ಮ ಚಿಕ್ಕಪ್ಪನ ಮೇಲೆ ನಾವು ಡಿಪೆಂಡ್ ಆಗಿದ್ದು. ಇವಾಗ ದೇವ್ರು ನಮಗೆ ಕೊಟ್ಟಾಗ ಅದನ್ನ ಬಳಸ್ಕೋಬೇಕು ತಾನೆ, ಬಳಸ್ಕೋಬೇಕಲ್ವೇನೋ? ಯಾರು ಹೇಳಿದ್ರು ಅಷ್ಟೇ ನನ್ನ ತಂಗಿ ನಾನು ಬಿಡಕ್ಕೆ ರೆಡಿ ಇಲ್ಲ. ಇದು ಒಳ್ಳೆ ಸರಿ ಆಯ್ತಾ ನೀನು ಬಿಡು ಅಂತ ಯಾರು ಹೇಳಿದವರು? ಒಳ್ಳೆ ಸರಿ ಕಂದು ಬಿಡು ನಿಂದೊಳೆ. ನಿಂದೇನು ಯಾಕೆ ನಿಮ್ಮ ಅಮ್ಮ ಹೇಳಿ ಕಳಿಸ್ತಾ ಚಾಡಿ ಮತ್ತೆ ಅವೆಲ್ಲ ಚಾಡಿ ಮತ್ಕೊಂಡು ಅಂತ ನಡಿಕಿಲ್ಲ. ಯಾಕೆ ಸರಿ ಹೇಳೋದು? ಸರಿ ಬಿಡು ಇರೋದು ಮಾತಾಡ್ತಾರೆ, ಇಲ್ಲೋದು ಏನಾರು ಮಾತಾಡಾರ? ಏನೀಗ ಏನು ಹೇಳು? ಏನೋ ಮನ್ಸಲ್ಲಿ ಮಡಿಕ ಬಂದಿದೆಯೇ, ಅದನ್ನ ಹೇಳಗಂಟು ನೀನು ಹೇಳೋದಿಯೇ? ಹೇಳ್ಬಿಟ್ಟೆ ತಾನು ಹೋಗೋದು, ಸುಮ್ಮನೆ ಕಾದಿಯೇ? ಅದೇನು ಹೇಳ್ಬೇಕು ಹೇಳು? ಅದಕ್ಕೆ ನಾನು ಫ್ಯೂಚರಲ್ಲಿ ಎಲ್ಲರೇ ಒಂದು ಸೈಟೋ ಒಂದು ಆಸ್ತಿಯೋ ಏನೋ ತೆಗಿಬೇಕಾಯ್ತದೆ ಅಲ್ವಾ? ಹಂಗಂತ ನನ್ನ ಮೈಂಡಲ್ಲದೆ ನಿನ್ನ ಮೈಂಡಲ್ಲಿ ಇನ್ನೇನು ಬರೋ ಸಂಬಳ ತಿನ್ಕೋಬೇಕು ಅನ್ನೋದು ಇರಕ್ಕಿಲ್ಲ ತಾನೆ. ಅದಕ್ಕೆ ನಿನ್ನ ಇದು ಸಂಬಳ ದುಡ್ಡದಲ್ಲ, ಸಂಬಳ ದುಡ್ಡ ಬಂದ ತಕ್ಷಣ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡು. ಓ ಪರವಾಗಿಲ್ವಲ್ಲ. ಅಲ್ಲ ನನ್ನ ಅಕೌಂಟ್ ನನ್ನ ಸಂಪಾದನೆ ಮಾಡಿ ಗೂದಾರಿ ಕೆಲಸ ಮಾಡಿ ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು? ಇದೊಳೆ ಸರಿ ಆಯಿತು. ಅಲ್ಲ ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ ನೋಡು. ಮತ್ತೆ ನಾವೇ ಅರ್ಥ ಮಾಡ್ಕೊ ನೀನು. ಸುಮ್ಮನೆ ಬರೀ ಆಟ ಮಾಡೋದು ಅಷ್ಟೇ ನೀನು ಕಲ್ತಿರೋದು ನೀನು. ಅಲ್ಲಕ್ಕಂದವೇ ನಾನು ಹೇಳ್ತಿರೋದು ಅರ್ಥ ಮಾಡ್ಕೋ ಯಾಕೆ ಹೇಳ್ತೀನಿ ಅಂತ. ಫ್ಯೂಚರಲ್ಲಿ ಏನಾರು ಒಂದು ಬಡವಲ್ ಮಾಡ್ಕೊಳ್ಳೋದ ಅಂತ. ಈಗ ನನ್ನ ಪಡಂಗೆ ನಾನು ಖರ್ಚು ಮಾಡ್ಕೊಳ್ಳೋದು, ನಿನ್ನ ಪಡಂಗೆ ನೀನು ಖರ್ಚು ಮಾಡ್ಕೊಳ್ಳೋದು, ಹಿಂಗೆ ಮಾಡಿದಾಗ ಮನೆ ಉದಾರ ಆತದ. ಅವು ಹಂಗೆ ನಾನೇನು ವೇಸ್ಟ್ ಮಾಡೋಕ್ಕೆ ನಾನು ದಡ್ಡಿಯಲ್ಲ ನಾನು. ಆಯಿತು ನೀನು ಹೇಳೋದು ಸರಿನೇ. ಒಂದು ಕೆಲಸ ಮಾಡು, ನಿನ್ನ ಅಕೌಂಟ್ ನಿನ್ನ ದುಡ್ಡನ್ನೇ ನಾನು ಕಳಿಸು, ನಾನು ಸೇಫಾಗಿ ಮಾಡ್ತೀನಿ. ನಾನು ಬಿಡಿ ತಗೊಂಡು ಸಿಗೋಕ್ಕಿಲ್ಲ, ಕುಡಿಯೋಕ್ಕಿಲ್ಲ, ಸರಿಯಾ? ಇದೆಲ್ಲ ಹಿಂಗಂತಿದ್ದೀನಿ. ನಾನು ಯಾವಾಗ ಕುಡಿಯೋದು ಬಿಡಿಸೋದು ನೋಡಿದ್ದೀನಿ ನೀನು? ನಾನು ಹಂಗನಿಲ್ಲ ಸರತ್ತು, ನಾನು ಹೇಳೋದು ಅರ್ಥ ಮಾಡ್ಕೋ. ನೀನು ಹೇಳೋದು ದಾರಿಗೆ ನಾನು ಬರ್ತಿರೋದು. ನಿನಗಿನ್ನ ನಾನು ನಿನ್ನ ಸೇಫ್ಟಿಯಾಗಿ ಮಾಡ್ತೀನಿ. ನಿನ್ನ ಸಂಬಳದ ಏನೇನು ಬರ್ತದೋ ನನ್ನ ಅಕೌಂಟ್ ಕಳಿಸು, ಒಂದು ಸೇಫ್ಟಿಯಾಗಿ ಇರ್ತೀನಿ. ಫ್ಯೂಚರಲ್ಲಿ ಏನಾರು ಮಾಡಬೇಕು ಸಾಧಿಸ್ಬೇಕು ಅನ್ನೋದು ನನ್ನಲ್ಲೂ ಅದೇ. ಸರಿಯಾ? ಕಳಿಸು ನೀನು, ನಾನು ಮಾಡ್ತೀನಿ ಸೇಫಾಗಿ. ಇನ್ನೇನು ನೀನು ಚೆನ್ನಾಗಂತೀಯ ಬಿಡು. ಅಲ್ಲಕಲೇ ನಾನು ಗಂಡವ ನೀನು ಗಂಡು. ಅಲ್ಲ ನಾನು ದುಡ್ಬಿಟ್ಟು ನಿನ್ನ ಕೈ ಕೊಡ್ಬೇಕಾ? ಓಹೋ ಇಲ್ಲ ಬಂದ್ಬಿಡು, ನಾನು ಏನು ನಿನ್ ಕೊಡ್ತೀನಿ. ಇವೆಲ್ಲ ಆಟಗಳನ್ನ ಅಂತ ಬಿಟ್ಕೊಬೇಡ. ಓ ಪರವಾಗಿಲ್ಲ, ನೀನು ಸುಮಾರಾಗಿದೆಯೇ? ಮತ್ತೆ ಮುಚ್ಕೊಂಡಿರು, ಜಾಸ್ತಿ ಮಾತಾಡಬೇಡ. ನಿನ್ನ ದುಡ್ಡು ನೀನು ಮಾಡಿಕೊ, ನಾನು ದುಡ್ಡು ನಾನು ಮಾಡಿಕೊತೀನಿ. ಓ ಪರವಾಗಿಲ್ಲ, ನೀನು ಸುಮಾರಾಗಿದೆಯೇ? ಯಾಕೆ ನೀನು ಮಾತ್ರ ಕೊಡೋಕ್ಕಾಗಲ್ಲ, ನಾನು ಕೊಡೋಣ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಯಾರು ತಿನ್ಸ್ಬಿಟ್ಟ ನಾನು ನಮ್ಮ ಮನೇನು ಗಟ್ಟಿ ಕೂತಿದ್ದಾನೆ ಅಂತ ಇಸ್ಕೊಳಕ್ಕೆ? ಯಾಕೆ ನಿಮ್ಮ ಅವ್ವನ ನಿಮ್ಮ ಅಪ್ಪನ ಚಾರಿ ಹೇಳ್ಕೊಟ್ರೆ ಅವ್ರು ಇಸ್ಕೊಂಡು ತಿನ್ಕೋತಾರೆ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ನಮ್ಮ ಅವ್ವರು ನಮ್ಮ ಅಜ್ಜಿಯವರು ಎಲ್ಲ ಹೇಳೋರೆ. ₹1 ಆಲ್ಕೋಲು ಮಾಡಂಗಿಲ್ಲ, ಮಡಿಕವ ಏನಾರು ಮುಂದಕ್ಕೆ ಫ್ಯೂಚರಲ್ಲಿ ಏನಾರು ಜಮೀನು ಆಸ್ತಿಯೋ ಏನಾರು ಮಾಡ್ಕೊಳ್ವಿ ಅಂತ ಅವ್ರು ₹1 ಬೇಡ ಅಂತ ಅಂದವ್ರೆ. ಸರಿಯಾ? 3rd ಕ್ಲಾಸ್ ಚೆನ್ನಾಗೊಳಲ್ಲ ನಮ್ಮ ಮನೆಯವರು. ಎಲ್ಲಾರ ಚೀಟಿ ಹಾಕೊಂಡು ದುಡ್ಡು ಬೆಳೆಸ್ಕೊಂಡು ಇದು ಮಾಡೋ ಅಂತ ಹೇಳ್ಕೊಟ್ಟವ್ರೆ ಹೊರ್ತು ನಮಗೆ ಕೊಟ್ಬಿಡು ಬಂದಕ್ಷಣ ಅಂತ ಹೇಳಿಲ್ಲ. ನಾನು ಹೇಳ್ತಿರೋದು ನನ್ನ ತಂಗಿಗೆ ಒಂದು ಲೈಫ್ ಸೆಟ್ಲ್ ಆಗೋದು ನಂಗೆ ಇಷ್ಟ ಇಲ್ಲ. ನನಗೆ ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ನನಗೆ. ಸುಮ್ಮನೆ ಜಾಸ್ತಿ ಮಾತಾಡಬೇಡ ನೀನು. ಬೆಂಗಳೂರು ಟ್ರೈನಿಂಗ್ ಹಾಕೋರೆ ನಾನು ಅವತ್ತೇ ಹೇಳಿವ ನಿನಗೆ. ಓ ಸಂಬಳ ಕೊಟ್ಬಿಡ್ಬೇಕಂತ ಸಂಬಳವ ಅಂದೆ ಬಗ್ಗಕ್ಕೆ ನಿನಗೆ ಸಂಬಳ ತಂದು ಕೊಡೋಕೆ ಕೆಲಸ ಮಾಡ್ತಾರೇನು? ಏನು ಬಿಟ್ಬಿಟ್ಟು ಬಗ್ಗ ಮಾಡ್ಕೊಂಡಿರು ಮನೇಲಿ? ನೀನು ಹೇಳ್ದಲ್ಲ ಅದಕ್ಕೆ ಹೋಯ್ತಾಯಿದೆ. ಎಷ್ಟು ಮಟ್ಟಿಗೆ ಹೇಳ್ತಾಯಿದ್ದೀನಿ ನೋಡು. ಅಷ್ಟೊಂದು ಕಷ್ಟಪಟ್ಟು ಓದಿ ಕೆಲಸ ತಗೊಂಡು ಕೆಲಸ ಬಿಟ್ಟುಟಾರ ನೀನು ಹೇಳಿದ ತಕ್ಷಣ. ಹಂಗಾರೆ ನನಗಿಂತ ನಿನಗೆ ಕೆಲಸನೇ ಹೆಚ್ಚ? ಓ ಹಂಗಂದ್ರೆ ನನ್ನ ಕೆಲಸನೇ ಹೆಚ್ಚು ನಿನಗಿಂತವ. ನೀನು ಆ ಥರ ಆಪ್ಷನ್ ಕೊಟ್ಟರೆ ನಾನು ಕೆಲಸ ಅಂತಾನೆ ಆಯ್ಕೆ ಮಾಡ್ಕೊತೀನಿ. ಏನವೇ ಇದು ಯಾಕೆ ಹಿಂಗೆ ಬದಲಾಗ್ಬಿಟ್ಟೆ ನೀನು? ಅಲ್ಲ ಕಲೆ ನೋಡು, ನಿನ್ಗೆ ಗೊತ್ತಲ್ಲ ನನಗೆ ನಿನ್ನ ಕಂಡ್ರೆ ಇಷ್ಟ ಅಂತ ಅದಕ್ಕೆ ಹಿಂಗೆ ಆಡ್ತೀಯ ನೋಡು. ಆಗ ಅಷ್ಟೊಂದು ಇಷ್ಟಪಡ್ತಿದೆ,
ಈ ಕೆಲಸ ಸಿಕ್ಕ ತಕ್ಷಣ ಹಿಂಗೆ ದಿಮಾಕ್ ಆಡ್ತೀಯಲ್ಲ ನೀನು. ನಾನು ಆಗಂಗಿದೆ ಈಗಲೂ ಹಂಗೆ ಇರೋದು. ನೀನೇ ನಿಮ್ಮ ಅಪ್ಪ ಅಮ್ಮನ ಚಾಡಿ ಮಾತು ಕಟ್ಕೊಂಡು ಸಂಬಳ ಕೇಳಕ್ಕೆ ಬಂದಿರೋದು. ಯಾಕೆ ಸಂಬಳ ಕೇಳಿಯ ನೀನು? ನನ್ನ ಸಂಬಳ ನಾನು ಮಡಿಕತ್ತೀನಿ, ನಿನ್ನ ಸಂಬಳ ನೀನು ಮಡಿಕೋ. ಜಾಸ್ತಿ ಮಾತು ಕಿತ್ತಾಬೇಡ. ಓ ನನ್ನ ತಂಗಿ ಬಿಟ್ಬಿಟ್ಟು ಬಂದ್ಬಿಡೋಣ. ಈಗ ನಮ್ಮ ಅಪ್ಪನೂ ಕೈ ಕೊಟ್ಟಾಯ್ತು, ನಮ್ಮ ಅಮ್ಮನೂ ಕೈ ಕೊಟ್ಟಾಯ್ತು. ಈಗ ನಾನು ಕೈ ಕೊಟ್ರೆ ಅವೆಣ್ಗೆ ಯಾರು? ನಮ್ಮ ಚಿಕ್ಕಪ್ಪನ ಪಾಪ ಮಾಡಿ 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 ಅಂದಾಗ ಅವ್ರಿಗೂ ಬೇಜಾರಾಗಿಲ್ವಾ? ಅದ್ಯಾಕೆ ನಮ್ಮ ಕೈ ನಡೀತಾ ನಾವು ಇನ್ನೊಬ್ರ ಕೈ ಮಾಡಿಸ್ಬೇಕು? ನಿನಗೂ ಜವಾಬ್ದಾರಿ ಇರಬೇಕು. ಓ ನೀನು ಸುಮಾರಾಗಿ ಆಡ್ತೀಯ ಬಿಡು. ನೀನುವೇ ಎಲ್ಲಾರೇ ಚೆನ್ನಾಗಿ ಓದಿಸು ನಾನು ಅದನ್ನೇ ಅಂತ ಹೇಳೋದ್ಕೊಂಡಿವ್ನಿ. ಚಾಡಿ ಮಾತು ಕಟ್ಕೊಂಡು ಹಿಂಗೆ ಬಂದಿದ್ಯಲ್ಲ ನೀನು. ನಾನೇನು ಚಾಡಿ ಮತ್ತೆ ಕಟ್ಕೊ ಬಂದಿಲ್ಲ. ನನಗೆ ಯಾರು ಹೇಳ್ಕೊಟ್ಟಿದ್ದಾರು? ಓಹೋ ಅವತ್ತಿಂದ ಇಲ್ದ ಓದಿ ಇವತ್ತು ಬಂದದೆ ಅಂದರೆ ಹೇಳ್ಕೊಟ್ಟವ್ರು ಏನಾದ್ರು ಅಷ್ಟು ಅರ್ಥ ಮಾಡ್ಕೊಳ್ದಾನೆ ಇರೋ ಅಂತ ದಡ್ಡಿ ನಾನಲ್ಲ. ಈಗ ಹಂಗಾರೆ ನನಗಿಂತ ನಿನಗೆ ಕೆಲಸ ಸಂಬಳ ನಿನ್ನ ತಂಗಿನೇ ಮುಖ್ಯವಾ? ಹ್ಞೂ ಏ ಯಾಕ್ಲೇ ಲೇ ಹಿಂಗಂದಲ್ಲ ನೀನು? ಹಂಗ ನನಗೆ ನಾನು ಇಂಪಾರ್ಟೆಂಟೇ ಅಲ್ವಾ? ಅಲ್ಲ ನೀನು ಕೆಲ್ಸಕ್ಕೆ ಹೋಗ್ಬೇಡ. ನೀನು ಸುಮ್ಮನೆ ಒಂದು ಮಾತು ಏನಂದಳು ಅಂದ್ಬಿಟ್ಟು ಕಾಮಿಡಿಗೆ ಹಂಗೆ ಅಂದೆಯಪ್ಪ. ಮಡಿಕೋ ನಿನ್ನ ಸಂಬಳವ ನೀನು. ನಾನು ಬೇಡ ಅಂದ ನಾನು. ಅದಕ್ಕಲ್ಲೇ ನನಗೆ ದುಡ್ಡು ಮುಖ್ಯ ಅಲ್ಲ, ನನಗೆ ನೀನು ಮುಖ್ಯ. ನಿನಗೋಸ್ಕರ ನಾನು ಎಷ್ಟೆಲ್ಲ ಮಾಡೀನಿ. ಅಷ್ಟು ಅಟಚಲ್ದಿಂದ ಓದಿ ಕೆಲಸ ಎಲ್ಲ ತಗೊಂಡಿನಿ. ಅರ್ಥ ಮಾಡ್ಕೋಬೇಕು ನೀನು. ಸರತ್ತು ಗೊತ್ತು ನೀನು ಎಷ್ಟು ಒಳ್ಳೆಯನು ಅಂತ. ಹಂಗೆ ಅನ್ಕೊಂಡು ನೀನು ಹೇಳ್ದಂಗೆಲ್ಲ ಕುತ್ಕೊಳಕ್ಕೆ ಆಯ್ಕಿರ ನಾನು ಇಲ್ಲಿ. ಓ ಹೇಳ್ತೇವೆ ಅರ್ಥ ಮಾಡ್ಕೋಬೇಕು ಅಷ್ಟೇ. ನಾನೇ ಕೂಡ ನನ್ನ ಸಂಬಳ ದುಡ್ಡ ಕೊಡಕ್ಕಿಲ್ಲ ನಾನು. ಆಯ್ತು ಬಿಡು ಮಡಿಕೋ, ನೀನೇ ಬೇಡ ಅಂದ ನಾನು. ಆಮೇಲೆ ನಿನ್ನ ಸಂಬಳ ದುಡ್ಡು ನನಗಾಕು. ನಾನು ಸೇಫ್ಟಿಯಾಗಿ ಮಡಗ್ತೀನಿ ನಾನು. ನಾನು ಎಲ್ಲಿ ಒಂದು 5,000 ಮಡಿಕೋತೀನಿ ಅಷ್ಟೇ. ಇನ್ನು ಮಿಕ್ಕಿದಾರ ಚೀಟಿ ಕಟ್ಕೊಂಡಿವ್ನಿಕ ಸುಮ್ಕಿರು. ಲಾಸ್ಟ್ ಕಡೆ ನಾನು ಮುಟ್ಟಕ್ಕೆ ಇಲ್ಲ ಕತೆ. ಸರಿ ಆಯಿತು. ನೀನು ಬೆಂಗಳೂರು ಟ್ರಾನ್ಸ್ಫರ್ ಮಾಡಿಸ್ಕೊ. ಅಲ್ಲೇ ಇರೋಕ್ಕಾಯ್ತದೆ. ಹೆಂಗೋ ನಾನು ಟ್ರೈನಿಂಗ್ ಹೋಗ್ತೀನಿ ಅಲ್ಲಾಗ. ಅಯ್ಯೋ ನಮ್ಮ ವಾಪ ಉಪ್ಪರ ಸುಮ್ಕಿರು ಬೇರೆ ಹೋಗೋಕ್ಕೆ. ಏನು ಅವರು ಇದು ಬೇಜಾರು ಮಾಡ್ಕೊತಾರೆ ಕಲೆ. ಏನು ನಿನಗೆ ಗೊತ್ತಲ್ಲ, ನಾನು ಒಬ್ಬನೇ ಮಗ. ಹಿಂದಿಲ್ಲ ಮುಂದಿಲ್ಲ ಅದಕ್ಕೆ ನನ್ನ ಮೇಲೆ ಪ್ರಾಣ ಇಟ್ಕೊಂಡವ್ರೆ. ಯಾರ್ಯಾಗೋ ಅಂತ ಹೇಳ್ದವ್ರು ಯಾರು? ಇಲ್ಲಾರು ಸುಮ್ಮನಿರು. ಮತ್ತೆ ಎಲ್ಲ ಟ್ರೈನಿಂಗ್ ಎಲ್ಲ ಮುಗಿಯ ಗಂಟ ತಲೆಗೆಡ್ಸ್ಕೊಬೇಡ ನೀನು. ಸರಿ ಆಯಿತು ನಾವೇ ಅದೇನು ನೋಡು ಪರವಾಗಿಲ್ಲ. ನೀನು ಈಗ ನಾವೇನಾರು ಅಲ್ಲಿ ಮನೆ ಮಾಡ್ಕೊಂಡು ಇರ್ತೀವಿ ಅಂದರೆ ನಮ್ಮ ಅವನು ನಮ್ಮ ಅಪ್ಪನು ಭಾಳ ಕೋಪ ಮಾಡ್ಕೊಬಿಡ್ತಾರೆ. ಟ್ರೈನಿಂಗ್ ಗಿನ್ನಿಂಗೆಲ್ಲ ಮುಗಿಲಿ ಒಮ್ಮೈಕೆ, ಆಮೇಲೆ ಬತ್ತಿತ್ತಾನೆ ಬರ್ದಾನೆ ಇನ್ನೆಲ್ಲೋಗನೆ. ನೀನು ಸರಿಯಾಗಿ ಹೇಳ್ತಿದ್ದೀರಿ. ಟ್ರೈನಿಂಗ್ ಮುಗಿದ ತಕ್ಷಣ ಮೈಸೂರು ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಇಲ್ಲಿಂದನೇ ಅಪಾಯಿಂಟ್ಮೆಂಟ್ ಮಾಡ್ತೀನಿ. ಇಲ್ಲಾಂದ್ರೆ ಎಲ್ಲರೂ ಮನೆಯೇ ಮಾಡ್ಕೊಂಡಿರೋಕ್ಕಾಯ್ತದೆ. ಅಷ್ಟಕ್ಕೆ ಒಪ್ಕೋತಾರೆ. ಒಟ್ಟಿಗೆ ನೋಡ್ರಿ ನಮ್ಮ ಚಿನ್ನನ ಒಂದು ಲೈಫ್ ಸೆಟ್ಲ್ ಮಾಡೋಣ. ನಾನು ನನಗೆ ಸಮಾಧಾನ ಇಲ್ಲ. ಈಗ ನಾನು ಇಲ್ಲಿ ಬಂದು ಸೇರ್ಕೊತೀನಿ. ಆಮೇಲೆ ಅವಳು ನನಗೆ ಇವಾಗ ನೋಡ್ಕೊಳ್ಳೋರು ಯಾರಿದ್ದಾರು? ನೋಡ್ಕೊತಾರೆ ನಮ್ಮ ಮನೆಯವರು. ಹಂಗೆ ಅನ್ಕೊಂಡು ಅವ್ರ ಮೇಲೆ ಭಾರ ಇರೋಕ್ಕೆ ನಂಗೆ ಇಷ್ಟ ಇಲ್ಲ. ಆಯಿತು ಬಿಡು, ಹೆಂಗೋ ನಿನ್ನ ಇಷ್ಟ. ನಿನ್ಗೆ ಹೆಂಗೆ ಇಷ್ಟ ಬರ್ತದೆ ಹಂಗೆ ಇದು ಮಾಡು. ನಾನು ಇಷ್ಟ ಇಲ್ಲ. ನಾನು ಅರ್ಥ ಮಾಡ್ಕೊಂಡು ನೀನುವೇ ಸುಮ್ಮನೆ ಇಷ್ಟ ಕಷ್ಟ ಅದ ಪ್ರಶ್ನೆ ಅಲ್ಲ ಈಗ. ಸರಿ ಆಯಿತು ಬಿಡು. ಈಗ ಏನು ಬೇಕು ಆರ್ಡ್ರ್ ಮಾಡ್ಕೊ. ನನಗೆ ಏನು ಬೇಡ, ನಾನು ಹೋಗ್ಬೇಕು. ಸರಿ ಆಯಿತು ಹೋಗುವ ಕುಡ್ಕೊ ಹೋಗು. ಏನು ಹೇಳ ನಮ್ಮ ಅವ್ನಿಗೂ ಅಪ್ಪನಿಗೂ ಅಂತ ಯತ್ನ ಆಯ್ತಾ ಕುಂತದೆ. ಸರಿ ನೀನು ಯಾಕೆ ಎದ್ರಕೊಂಡು ನಾನೇ ಮಾತಾಡ ನಿಮ್ಮ ಅವನ ಅಪ್ಪನ ಕೊಟ್ಟೆ. ಬೇಡ ಸುಮ್ ಕುತ್ಕೊಂಡು ನೀನು ಯಾಕೆ ನಿಷ್ಠುರ ಅದಿ? ಇಷ್ಟರ ಏನು ಅವತ್ತಿಂದ ತಿರುಗಿನೂ ಹೊಡಿತಿಲ್ಲ. ನಿನ್ನ ಕಷ್ಟನೂ ನಿನ್ನ ಸುಖ ಏನು ಅಂತ ಇವತ್ತು ಇದ್ದಕ್ಕಿದ್ದಂಗೆ ಬಂದ್ಬಿಟ್ರೆ ಸಂಬಳ ಬತ್ತು ಅಂದ್ಬಿಟ್ಟು ಚಂದವಾಗಿ ಏನು ಜಾಸ್ತಿ ಆಯಿತು ಅನಿಸ್ತೇನೆ ನಿಮ್ಮ ಮನೆಯವ್ರದ್ದು. ಅವತ್ತಿಂದ ನಾನು ಎಲ್ಲರೂ ಬಸ್ ಸ್ಟ್ಯಾಂಡು ಅಲ್ಲಿ ಇಲ್ಲಿ ಸಿಕ್ಕಿದ್ರು ಮಕ್ಳು ಮಕ್ಕ ಇತ್ಲು ಮಕ್ಕ ಹೋಯ್ತಿತ್ತು ನಿಮ್ಮ ಅವನು ನಿಮ್ಮ ಅಪ್ಪನೂ. ಈಗ ಇದ್ದಕ್ಕಿದ್ದಂಗೆ ಸಂಬಳ ಬಂದ್ರೆ ನಾನೇ ಹೋಗಿ ಕಾಲಿಗೆ ಬಿದ್ದುಬಿಟ್ಟು ಸರಿಯಾಗಬೇಕಾಯ್ತಾ? ಇವತ್ತೆಲ್ಲ ಇದ್ದಾಗೆಲ್ಲ ಪ್ರೀತಿ ತೋರೋದು, ಇಲ್ದ ಹೋದಾಗ ಪ್ರೀತಿ ತೋರೋದು ನನಗೆ ಎಷ್ಟು ಖುಷಿ ಆಗೋದು. ಒಂದು ದಿವಸ ತಿರುಗಿ ನೋಡಲಿಲ್ಲ ನನ್ನ ಸೊಸೆ ಅಂತ. ಈಗ ಬಂದ್ಬಿಟ್ರು ದೊಡ್ಡದಾಗಿ. ಅದನ್ನ ನಾನು ಕೇಳ್ಕೊಂಡು ಕುತ್ಕೋಬೇಕು. ನೀನು ಹೇಳ್ದಂಗೆ ನೋಡಿ ಎಷ್ಟು ಮುಟ್ಕದೆ ಅಂದ್ಬಿಟ್ಟು. ಸರಿ ಬಿಡು ಆಯ್ತು ಈಗ. ಸರಿ ಬಿಡು ಹೇಳೋರ್ಗೆ ಹಿಂಗಂದ್ಲು ಅಂತ. ಹೇಳ್ತೀನಿ ಬಿಡು, ಹೇಳ್ತೀನಂತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.